ಕಾಡಿನ ರಾಜ ಸಿಂಹನ ಬಲಿ ತಗೊಳಕ್ಕಾಗದು. ಅಲ್ಲ ನಂಜಮ್ಮ, ಇಷ್ಟು ದಿನ ಒಟ್ಟಿಗೆ ಇದ್ದು ಈಗ ದೂರ ಹೋಯ್ತೀನಿ ಅಂತಂದ್ರೆ ಬೇರೆ ಪ್ರಾಣಿಗಳು ನಿನ್ನ ಬಲಿ ತಗೊಳ್ತಾವ ಅಷ್ಟೇಯ. ರಾಜಿ, ನಾನು ನರಿ ಜೊತೆ ಸೇರಿ ನರಳೋದು ಬೇಡ, ಸಿಂಹದ ಜೊತೆ ಸೇರಿ ನುಲಿಯೋದು ಬೇಡ. ನಾನು ನಂಜಮ್ಮನಾಗೆ ಇದ್ಬಿಡ್ತೀನಿ. ಇಂಥ ಅಮ್ಮಯ್ಯ ಅಂತೀನಿ, ನಾನು ಬಿಟ್ಬಿಡು, ನಾನು ಹೊಂಟೋಯ್ತೀನಿ. ಅಲ್ಲ, ಪಾಟೊಂದು ಹೇಳಿದ್ಮೇಲೂ ಅದೇ ರಾಗ ಅದೇ ಹಾಡು ಅಂತ ಅದನ್ನೇ ಪಾಡ್ತಾ ಇದೆಯಲ್ಲ ನೀನು. ನೋಡು ರಾಜಿ, ಒಲಿತು ಮಾಡು ಮನುಷ್ಯ ನೀನಿರೋದೇ 3 ದಿವಸ ಅಂತ ದೊಡ್ಡವ್ರಿಗೆ ಹೇಳೋರೆ ಕಡೆ. ಬರೀ ಕೆಟ್ಟದ್ದನ್ನೇ ಮಾಡ್ಕೊಂಡು ಹೂಳ ಬಿದ್ದು ಸಾಯೋದಕ್ಕಿಂತ ನೆಮ್ಮದಿಯಾಗಿದ್ದು ಉಪ್ಪು ಗಂಜಿ ಕುಡಿಯೋದೇ ಮೇಲು. ಅಲ್ಲ ನಂಜಮ್ಮ, ಉಪ್ಪು ಗಂಜಿ ತಿನ್ನಕ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನೋಡು. 3 ದಿನ ಬದುಕಿದ್ರು ಬಿಂದಾಸ್ ಆಗಿ ಬದುಕಬೇಕು. ಅವ ತಾಯಿ, ನೀನು ಬಿಂದಾಸು ಬೇಡ, ನಿನ್ನ ಬತ್ತಾಸು ಬೇಡ. ಅದೇನೋ ನೀನು ಫೋನ್ನಾಗೆ ರೆಕಾರ್ಡ್ ಅದೇ ಅಂದಿಯಲ್ಲ, ಅದನ್ನೆಲ್ಲ ಕಿತ್ತಾಕ್ಬಿಡೆ ನಿಂದ ಅಮ್ಮಯ್ಯ ಅಂತೀನಿ. ನೀನು ನಮ್ಮ ಜೊತೆಗಿದ್ರೆ ಅದರಿಂದ ಏನು ತೊಂದರೆ ಆಗಕ್ಕಿಲ್ಲ. ಬಿಡು ನಂಜಮ್ಮ. ಬಿನ್ನಂಗಿತಿ ತೊಂದರೆ ಕೊಡೋಕ್ಕೆ ಅಂತಲೇ ಹುಟ್ಟಿದ್ಯಾ ಕಣೆ. ನಿನ್ನಿಂದ ತೊಂದರೆ ಆಗಕ್ಕಿಲ್ಲ ಅಂದರೆ ನಾನು ನಂಬಕ್ಕಿಲ್ಲ ಬಿಡು. ಅದ್ಯಾಕೆ ಹಂಗೆ ಎದ್ರುಕೊಂಡು ಸಾಹಿತ್ಯ? ಇನ್ಯಾಕೆ ಎಲ್ಲ ದಾರಿನೂ ಸುಲಭ ಆಗ್ತದೆ. ಒಂದು ವಿಷಯ ಗೊತ್ತಾ, ಆ ರಾಧಾ ಮುದುಕಿ ಚೌಡಮ್ಮನ ಸಾಯಿಸ್ತೀನಿ ಅಂತ ಹೇಳೋಳೆ. ಅವ್ವಾ ಮನೆ ಹಾಳಿ, ಏನು ಅಂತ ಹೇಳ್ತಿದ್ಯೇ? ಅದು ಹೆಂಗೆ ಸಾಯಿಸ್ತಾಳ ಏನೋ ನನಗೂ ಗೊತ್ತಿಲ್ಲ. ಆದರೆ ಆ ರಾಧಾ ಒಂದ್ಕಿತ ಹೇಳಿದ್ಮೇಲೆ ಮಾಡದೆ ಬಿಡೋ ಮಗಳೇ ಅಲ್ಲ. ಈಗ ನೀನೇನಾದರೂ ಉಲ್ಟಾ ಹೊಡೆದ್ರೆ ಅವಳು ಇನ್ನೂ ಸಾಯಿಸ್ಬಿಡ್ತಾಳೆ. ನನ್ನ ಎದುರು ಹಾಕ್ಕೊಂಡ್ರೆ ಇದು ಆಗತ್ತೆ, ಇನ್ನೂ ಆಗತ್ತೆ. ಅಯ್ಯ ನಿನ್ನ ಹಿಂಗೆಲ್ಲ ಮಾತಾಡ್ತಿದ್ಯಾ? ನನ್ ಮೇಲೆ ಕೈ ಹಾಕ್ತ್ಯಾ? ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಕಂಟಿ ಬಿಟ್ಟಿ ಏಯ್, ಇವ್ರು ಹೇಳ್ತಾರಂತ ಸುಮ್ತೀವ್ನಿ. ನನ್ನ ಮಗನೇ ಇಲ್ಲ ಅಂದಿದ್ರೆ ಇಲ್ಲೇ ಸಿಗ್ದಾಕಿ ಇದೇ ಮೆಸ್ಗೆ ತೋರಣ ಕಟ್ಬಿಡ್ತಾ ಇದ್ದೆ. ಲೈ ಹೆಂಗ್ಲ ಅದೇ ಮೈಗೆ ಅವತ್ತು ನೋಡಿದ್ರೆ ನಾನು ಮತ್ತು ಸಹನ ಹೋಟ್ಲಿಗೆ ಬಂದಾಗ ಬಿಲ್ ಕಟ್ಟಿಲ್ಲ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ದೆ. ಆಮೇಲೆ ಸುಮಾ ಮತ್ತು ಪುರುಷಿನ ಎಕ್ಸಾಮ್ ಬರೆದಿರಂಗೆ ತಡೆದೆ. ಈಗ ನಮ್ಮ ಹೋಟ್ಲು ವಿಚಾರಕ್ಕೆ ಬಂದಿದ್ಯಾ? ನಿನಗೆ ನಮ್ಮ ತಂಟೆಗೆ ಬರಲಿಲ್ಲ ಅಂತಂದ್ರೆ ತಿಂದಿದ್ದನ್ನ ಅರ್ಗೋದಿಲ್ವೇನೋ? ಅತ್ತೆ, ಇವನ್ ಗೇಟ್ ಉಗಿದ್ರು ಒಂಚೂರು ಮಾನ ಮರ್ಯಾದೆನೇ ಇಲ್ಲ. ಕಾಲ್ ಕೆರ್ಕೊಂಡು ಜಗ್ಲಕ್ ಬತ್ತಾನೆ ಇರ್ತಾನೆ. ವಾ, ಇವನೆಯ ದಿಮಾಕಿನ್ ರಾಜ. ಲೈ, ಸರಿಯಾಗಿ ಕೇಳಿಸ್ಕೊಳ್ಳ. ನಾನಿರೋ ಗಂಟ ನೀನ್ 7 ಕೆರೆ ನೀರು ಕುಡಿದ್ರು ಪುಟ್ಟಕ್ಕಂಗಾಗ್ಲಿ ಪುಟ್ಟಕ್ಕನ್ ಮನೆಯವ್ರಿಗಾಗ್ಲಿ ಅವಳ ಮೆಸ್ಗಾಗ್ಲಿ ನೀನ್ ಕಿರು ಬೆರಳನ್ನು ತಾಕ್ಸಕ್ಕಾಗಕ್ಕಿಲ್ಲ. ಅಯ್ಯ, ಇವಂತಾಗೆ ನಾವು ಮಾತು 2 ಕೆನ್ನೆ ತಟ್ಬಿಟ್ಟು ಕಳಿಸ್ತೀರಾ? ಇವನ ಓಡಿಸಿ ಇವನ್ ಪ್ರಯೋಜನ ಮಗ. ಕುತಂತ್ರ ಮಾಡಿ ಲಂಚವ್ರಲ್ಲ ಚೀಟಿ, ಅದನ್ನ ಇವ್ರ ಮುಂದೆನೆ ಕಿತ್ತಾಕಿ ಮೆಸ್ ಬಾಗ್ಲನ್ನ ತೆಗಿಬೇಕು. ಆ ರೀತಿ ಏನಾದ್ರು ಮಾಡಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ ನಿಮಗೆ ಗೊತ್ತಾ? ಅದ್ಯೋ ನಾನಾಗ್ಲಿ ನಾನ್ ಮಾಡ್ಕೊತೀನಿ. ಕಂಟಿ ಕಿತ್ತಾಕ್ಲ ಮಗ. ನೀವು ಹಾಗೆಲ್ಲ ಮಾಡೋಗಿಲ್ಲ. ಅದ್ಯಾವಂತ ಕೇಳಲಿ ಅಂತ ಹೇಳಿದ್ನಲ್ಲ, ಕಂಟಿ ಕಿತ್ತಾಕ್ಲ. ಕಡೆ ಸುತ್ತಿ ತಗೋ ಬರ್ಲ. This is wrong. This is wrong. This is right. ಗೋಪಾಲಪ್ಪ, ಸನ ನೀವೇ ಮೆಸ್ ಬಾಗ್ಲು ತೆಗಿರಿ. ಈ ಕ್ವಾಬೆದ್ ಕೂರಿ ಅದ್ಯೋನ್ ಮಾಡ್ತಾ ಇತ್ತೋ ನಾನು ಮಾಡ್ತೀನಿ. ಅನ್ನ ತಿನ್ನೋ ಜಾಗ ಇದು. ನಿನ್ನಂತ ಮಣ್ಮುಖ ಜನರಿಗೆಲ್ಲ ಆ ಅನ್ನಪೂರ್ಣೇಶ್ವರಿನೇ ಬಂಗಾರತ ರೂಪದಲ್ಲಿ ಬಂದು ನಿನ್ನಂತಂಗೆ ಪಾಠ ಕಲಿಸ್ತಾಳೆ.
ಹೊಡೆದಾಗಲ್ಲ. ಏಯ್ 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 ಅತ್ತೆ, ಅವ್ವ ಬರ್ತಿದ್ದಾಳೆ. ಅವ್ವ ಬರೋಷ್ಟರಲ್ಲಿ ಇವನಿಂದ ಓಡಿಸ್ಬೇಕು. ಲೈ ಕೋತಿ ಕಮ್ಮಂಗೆ ಸೇಮ್ ಇದ್ದಿದ್ರೆ ಇಲ್ಲೇ ಇಡ್ಲಿ ಮಾಡಿ ನಿನ್ ಬಾಯಿ ತುರುಕ್ತಿದ್ದೆ. ಆದ್ರೆ ಏನ್ ಮಾಡೋದು, ಅವ ಬತ್ತವ್ರೆ. ಅವ್ರು ಬರೋಷ್ಟಾಗ ನೀ ಇಲ್ಲಿಂದ ಹೋದ್ರೋ ಸರಿ, ಇಲ್ಲ ಅಂತಂದ್ರೆ ಹೋಗ್ಲಿಲ್ಲ ಅಂದ್ರೆ ಬುಡ್ಲ ಇಲ್ಲೇ ಮೆಸ್ ಬಾಗ್ಲನ್ನ ಕುಂತು ಭಿಕ್ಷೆ ಬೇಡ್ತಾನೆ. ಕಾನೂನು ಮೀರಿ ಈ ಮೆಸ್ಸನ್ನು ಓಪನ್ ಮಾಡ್ತಿದ್ರಲ್ಲ, ನಿಮ್ಮನ್ನೆಲ್ಲ ಒಂದು ಕೈ ನೋಡ್ಕೊಳ್ತೇನೆ.